ಸರ್ ನನಗೆ ಒಂದು ಒಳ್ಳೆ ಸ್ನೇಹಿತ ಸಿಕ್ದ, ಒಂದು ಒಳ್ಳೆ ಅಣ್ಣ ಸಿಕ್ಕಿದ್ರು, ಒಂದು ಒಳ್ಳೆ ತಂಗಿ ಸಿಕ್ಕಿದ್ಲು, ಸ್ನೇಹಿತರು ಸಿಕ್ಕಿದ್ರು. ಫಸ್ಟ್ ವಾರ ಹೋದಾಗ ನಾವು ಎಲ್ಲೋ ಆಚೆ ಒಂದು ವರ್ಷ ಇದ್ದು ತುಂಬ ಎಂಜಾಯ್ ಮಾಡಿಕೊಂಡು ಇದ್ದಂಥ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಾರೆ. ಎಲ್ಲ ಕೆಲಸನ ಬದಿಗಿಟ್ಟು ಹೋಗಬೇಕಾಗತ್ತೆ ಒಳಗೆ. ಸಡನ್ನಾಗಿ ಹೋದಾಗ ಗಿಲ್ಲಿ ಸ್ಟಾರ್ಟಿಂಗ್ ವಾರ ತುಂಬ ಇರಿಟೇಟ್ ಮಾಡಿಬಿಡ್ತಾನೆ, ಕಿಟ 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 ಅಂದ್ಬಿಟ್ಟು. ಅದೆಲ್ಲ ಸ್ವಲ್ಪ ಬೇಜಾರಾಗಿತ್ತು. ಅದು ಬಿಟ್ಟು ನಾನು ಗಿಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೇ ಊರವರು ಅಂತ ಗೊತ್ತಾಯಿತು. ಪಕ್ಕದ ಊರೇ ನಮ್ಮದು, ಅವನು ಮಂಡ್ಯದವನು. ಆಮೇಲೆ ನನಗೂ ಅವನಿಗೂ ಸಿಕ್ಕಾಪಟ್ಟೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ನಂದು ಒಂದು ವೈಬ್ ಮ್ಯಾಚ್ ಆಗೋಯಿತು. ನಾನು ಇರೋದು ಅದೇ ಥರನೇ, ರೇಗಾಡಿಸ್ಕೊಂಡು ಮಜಾ ಮಾಡುವಂಥ ಕ್ಯಾರೆಕ್ಟ್ರು. ಅವನು ಅದೇ ಥರನೇ. ಎಷ್ಟೋ ಸತಿ ಅವ್ನು ದೂರ ಕೂತ್ಕೊಂಡು ಬರೀ ಕಣ್ಣಲ್ಲೇ ಮಾತಾಡಿದ್ದೀವಿ ನಾವು. ನಾನು ಹೇಳಿದ್ರೆ ಅವ್ನಿಗೆ ಅರ್ಥ ಆಗ್ಬಿಡೋದು, ಅವ್ನು ಹೇಳಿದ್ರೆ ನನಗೆ ಅರ್ಥ ಆಗ್ಬಿಡೋದು. ಸೊ ಆ ಥರ ಒಂದು ವೈಬ್ ಕ್ರಿಯೇಟ್ ಆಗಿ ಒಳ್ಳೆ ಸ್ನೇಹ ಬೆಳೀತು. ಆಚೆ ಬಂದಮೇಲೆ ಅವನ ಜೊತೆ ಪಾರ್ಟಿ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ಆಮೇಲೆ ರಘು ಸರ್ರು ತುಂಬ ತಿಳ್ಕೊಂಡಿರುವಂಥ ವ್ಯಕ್ತಿತ್ವ, ಒಂಥರ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು. ತುಂಬ ಹಲವಾರು ಮ್ಯಾಟ್ರುಗಳಿರೋಂಥ ವ್ಯಕ್ತಿ. ಇನ್ನು ರಕ್ಷಿತಾ ಹತ್ರ ಬಂದರೆ ತುಂಬ ಕ್ಯೂಟು, ಒಂದು ತಂಗಿ ಭಾವನೆ ಕೊಟ್ಟಂಥ ಒಂದು ಕ್ಯಾರೆಕ್ಟ್ರು. ನಾನು ಎಷ್ಟೋ ಸತಿ ಮಲಗಿದಾಗ ಎಬ್ಬರಿಸ್ಬಿಟ್ಟು ಊಟ ಮಾಡಿಸಿದ್ದಾಳೆ ನನಗೆ. ಸೊ ಇನ್ನು ಸ್ನೇಹಿತರು ಅಂದರೆ ಧನು ಆಗಲಿ, ಕಾವ್ಯ ಆಗಲಿ, ಎಲ್ಲರೂ ಒಳ್ಳೆಯ ಪರಿಚಯ ಆದರು. ತುಂಬ ಎಂಜಾಯ್ ಮಾಡಿದ್ದೀನಿ ಒಳಗೆ ಅನ್ನಿಸ್ತು ಸರ್.